ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೆಮಿಫೈನಲ್ ಪಂದ್ಯದಲ್ಲಿ ಅಬ್ಬರಿಸಿದ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಗೆ ಫಿದಾ ಆದ MS ಧೋನಿ. ಇನ್ನು ಹೊಸ ವಿಶ್ವ ದಾಖಲೆ ನಿರ್ಮಿಸಿದ ಟೀಮ್ ಇಂಡಿಯಾ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಹೇಗಿತ್ತು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅಮೋಘ ಮತ್ತು ಭರ್ಜರಿ ಬ್ಯಾಟಿಂಗ್ ಆದ್ರೆ ಮಾಡಿದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇದುವರೆಗೆ ಯಾವುದೇ ವಿಶ್ವಕಪ್ ತೆಗೆದು ನೋಡಿದ್ರೆ ಇಷ್ಟು ರನ್ ಹೊಡೆದಿರ್ಲಿಲ್ಲ ಅಂತ ಹೇಳ್ಬೋದು ನಾಕ್ಔಟ್ ಪಂದ್ಯಗಳಲ್ಲಿ. ಈ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾ ಇರೋದು ನೋಡಿ ಇಡೀ ಕ್ರಿಕೆಟ್ ನ ದಿಗ್ಗಜ ಆಟಗಾರರಾಗಿರುವಂತಹ ರೋಹಿತ್ ಶರ್ಮಾ, MS ಧೋನಿ ಮತ್ತು ಎಲ್ಲ KL ರಾಹುಲ್ ಕೂಡ ಬಂದಿದ್ರು. ಇವತ್ತು ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ಆದ್ರೆ ಹೊಡೆದಿದ್ದಾರೆ. ಆ ರೇಂಜ್ ಗೆ ಇವತ್ತು ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಆಡ್ತಿರೋದು ನೋಡಿ MS ಧೋನಿ ಅವರೇ ನಿಂತು ಕ್ಲಾಪ್ಸ್ ಆಗ್ತಾ ಇದ್ರು. ಹೌದು ಸ್ನೇಹಿತರೆ, ಆ ರೇಂಜ್ ಗೆ ಇವತ್ತು ಬ್ಯಾಟಿಂಗ್ ಆಡಿದ್ರು ಸಂಜು ಸ್ಯಾಮ್ಸನ್ ಅವರು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 253 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಕೂಡ ನಾನು ಇದೀನಿ, ಇವತ್ತು ಸೆಮಿಫೈನಲ್ ಪಂದ್ಯದಲ್ಲಿ ಆಡ್ತೀನಿ ಮತ್ತು ನಮ್ಮ ತಂಡಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗುತ್ತೀನಿ ಅಂತಂದು ಪ್ರತಿಯೊಬ್ಬ ಬ್ಯಾಟರ್ ಕೂಡ ಬಂದು ಇವತ್ತು ತಮ್ಮ ಬ್ಯಾಟ್ ನಿಂದ ರನ್ ಆದ್ರೆ ಗಳಿಸಿ ಹೋದರ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಇವತ್ತು ಒಂದು ಬೇಜಾರಾಗೋ ವಿಚಾರ ಏನಂತಂದ್ರೆ ಅದು ಅಭಿಷೇಕ್ ಶರ್ಮಾ ಅವರು ಮತ್ತೆ ಫ್ಲಾಪ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಕೇವಲ 7 ಬಾಲ್ಗಳಲ್ಲಿ 9 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಆನಂತರ ಅಭಿಷೇಕ್ ಶರ್ಮಾ ಅವರು ಔಟ್ ಆದ ನಂತರ ನೆಕ್ಸ್ಟ್ ಬಂದಂತ ಇಶಾನ್ ಕಿಶನ್ ಅವರು ಸಂಜು ಸ್ಯಾಮ್ಸನ್ ಜೊತೆ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇಂಗ್ಲೆಂಡ್ ನ ಬೌಲರ್ಸ್ ಗಳನ್ನ ಧ್ವಂಸ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಕೇವಲ 18 ಬಾಲ್ಗಳಲ್ಲಿ 39 ರನ್ ಆದ್ರೆ ಹೊಡಿತಾರೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಅವರು ಇವತ್ತು ಅಂತ ಆಡ್ತಾರೆ, ಅಂತ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ. ಸೆಮಿಫೈನಲ್ ಪಂದ್ಯ ಅಂತ ಬಂದಾಗ ಬಿಗ್ ಪ್ಲೇಯರ್ ಗಳು ಈ ರೀತಿನೇ ಆಡೋದಂತಂದು ಮತ್ತೊಮ್ಮೆ ಪ್ರೂವ್ ಮಾಡಿದ್ರೆ ಅಂತ ಹೇಳ್ಬೋದು ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಕೇವಲ 42 ಬಾಲ್ಗಳಲ್ಲಿ 89 ರನ್ ಆದ್ರೆ ಹೊಡಿತಾರೆ, 7 6 8 4 ಮತ್ತು 211 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಸಂಜು ಸ್ಯಾಮ್ಸನ್. ಇನ್ನು ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ನೋಡಿ ಡಗೌಟ್ ನಲ್ಲಿ ಇದ್ದಂತ MS ಧೋನಿಯೇ ಫಿದಾ ಆಗೋದ್ರ ಅಂತಾನೆ ಹೇಳ್ಬೋದು. ಒಂದು ಕ್ಷಣ MS ಧೋನಿ ಅವರೇ ನಿಂತು ಕ್ಲಾಪ್ಸ್ ಆಗ್ತಾ ಇದ್ರು ಪ್ರತಿಯೊಂದು ಬಾಲ್ಗೆ ಸಂಜು ಸ್ಯಾಮ್ಸನ್ ಆಡ್ತಿರೋದನ್ನ ನೋಡಿ. ಇನ್ನು ಆನಂತರ ಬಂದಂತ ಶಿವಮ್ ದುಬೆನು ಕೂಡ ಸೈಕಾಗಿ ಆಡ್ತಾರೆ. ಇವತ್ತಿನ ಪಂದ್ಯದಲ್ಲಿ 43 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇವತ್ತಿನ ಬ್ಯಾಟಿಂಗ್ ನೋಡಿದ್ರೆ ನಮ್ಮ ಟೀಮ್ ಇಂಡಿಯಾ ಇದು ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಅಂತ ಅನಿಸ್ತಿತ್ತು ಅಂತಾನೆ ಹೇಳ್ಬೋದು. ಆ ತರ ಇವತ್ತು ಬ್ಯಾಟಿಂಗ್ ಆದ್ರೆ ಆಡಿದ್ರು ನಮ್ಮ ಟೀಮ್ ಇಂಡಿಯಾದ ಎಲ್ಲಾ ಬ್ಯಾಟರ್ಸ್. ಆದ್ರೆ ಇಲ್ಲಿ ಒಂದೇನ್ ಬೇಜಾರಾಗೋ ವಿಚಾರ ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ ಇಬ್ರು ಕೂಡ ಇವತ್ತು ಫ್ಲಾಪ್ ಆದ್ರೆ ಆಗ್ತಾರೆ. ಇನ್ನು ಅದಷ್ಟೇ ಬೇಜಾರಾಗೋ ವಿಚಾರ. ಅದೊಂದು ಬಿಟ್ಟರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಎಲ್ಲರೂ ಕೂಡ ಒಳ್ಳೆಯ ಪರ್ಫಾರ್ಮ್ ಆದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ 89 ರನ್, ಇಶಾನ್ ಕಿಶನ್ 39 ರನ್, ಶಿವಮ್ ದುಬೆ 43 ರನ್ ಮತ್ತು ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಂತ ಹಾರ್ದಿಕ್ ಪಾಂಡ್ಯ ಅವರು 27 ರನ್ ಮತ್ತು ತಿಲಕ್ ವರ್ಮಾ 21 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಭರ್ಜರಿಯಾಗಿ ಪ್ರದರ್ಶನ ಕೊಡುತ್ತೆ ಅಂತ ಹೇಳ್ಬೋದು ಮೊದಲು ಬ್ಯಾಟಿಂಗ್ ಮಾಡಿ. ಇನ್ನು ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಇವತ್ತು MS ಧೋನಿ ಅವರೇ ಫಿದಾ ಆಗಿದ್ರ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ಇವತ್ತು ಬ್ಯಾಟಿಂಗ್ ಆದ್ರೆ ಮಾಡಿದ್ರು ಸಂಜು ಸ್ಯಾಮ್ಸನ್. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.